ನಮ್ಮ ಹಿಂದೆ ಇದ್ದಿದ್ದು ಮೈಸೂರು ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ಸು ಇವಾಗ ಕರ್ನಾಟಕ ಏನು ಪುನಃ ನಾಮಕರಣ ಆಯಿತು, ಆ ಸಂದರ್ಭದಲ್ಲಿ KSDL ಆಗಿ ಒಂದು ಮಾದರಿ ಸಂಸ್ಥೆಯಾಗಿ ಅದು ಮುಂದುವರಿತಾ ಬಂದಿದೆ. ಅವರು ತಮ್ಮ ಏನು ಮಾರ್ಕೆಟಿಂಗ್ ದೃಷ್ಟಿಯಲ್ಲಿ ತಮ್ಮನ್ನ ಭಾಟಿಯಾ ಅವರು ಬಾಲಿವುಡ್ಡಿನ ಒಬ್ಬರು ನಟರು ಅಂತ ನಟಿ ಎಂದು ಗುರುತಿಸಿ ಅವ್ರನ್ನ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಗುರುತಿಸಿದ್ದಾರೆ. ನಮ್ಮ ವಿರೋಧ ಅಥವಾ ನಾವು ಏನಕ್ಕೆ ವಿರೋಧ ವ್ಯಕ್ತಪಡಿಸಿರೋದು ಒಂದೇ, ಇದು ಕನ್ನಡಿಗರ ಲಾಭಕ್ಕಾಗಿ ನಿರ್ಮಾಣ ಆಗಿರುವಂಥದ್ದು ಸಂಸ್ಥೆ. ಇದು ಆಕ್ಚುಲಿ ಚೆನ್ನಾಗಿ ಮೈಸೂರು ಬ್ರ್ಯಾಂಡ್ ದೃಷ್ಟಿಯಲ್ಲಿ ನಿರ್ಮಾಣ ಆಗಿರುವಂಥದ್ದು ಒಂದು ಸಂಸ್ಥೆ. ಹೆಚ್ಚು ನೀವು ಕನ್ನಡಿಗರನ್ನೇ ಗುರುತಿಸಿ ಕನ್ನಡಿಗರ ಒಂದು ಪ್ರೋತ್ಸಾಹಕ್ಕಾಗಿ ಬಳಸಬೇಕಾಗಿರುವಂಥದ್ದು ಸಂಸ್ಥೆ. ಈ ಒಂದು ತತ್ವದೊಂದಿಗೆ ಇದು ಸ್ಥಾಪನೆ ಆಗಿರೋ ಸಂದರ್ಭದಲ್ಲಿ ನೀವು ಕನ್ನಡಿಗರನ್ನ ಗುರುತಿಸಿ ಅವ್ರಿಗೆ ಪ್ರೋತ್ಸಾಹ ಕೊಡಬೇಕಾಗಿರೋದು ಈ ಬ್ರ್ಯಾಂಡಿನ ಉದ್ದೇಶ. ಅದರ ಜೊತೆಗೆ ಈಗ ಹಲವಾರು ಉದಾಹರಣೆಗಳಿದ್ದಾವೆ. ಕನ್ನಡ ಇದು ಸ್ಯಾಂಡಲ್ವುಡ್ಡಿನ ನಟರೇ ಇರ್ಬೋದು, ಅವರು ಇಡೀ ಭಾರತದಲ್ಲಿ ಸಮಸ್ತ ಭಾರತೀಯರು ಮೆಚ್ಚಿರ್ತಕ್ಕಂಥ ನಟರಿದ್ದಾರೆ. ಅದ್ರ ಜೊತೆಗೆ ಸ್ಪೋರ್ಟ್ಸ್ಮೆನ್ನು ಕೂಡ ಇದ್ದಾರೆ. ಮತ್ತು ಇದೇನು ಬರೀ ಮಹಿಳೆಯರಿಗೆ ಸೀಮಿತ ಆಗಿರುವಂಥದ್ದು ಒಂದು ಸೋಪ್ ಅಲ್ಲ. ಸೊ ಇದೆ ಬೇರೆ ಬೇರೆ ಜೆಂಡರ್ ವೈಸು ಕೂಡ ನೀವು ಗುರುತಿಸ್ಬೋದು. ಮತ್ತು ನೀವು ಅನೇಕ ಕನ್ನಡಿಗರೇ ಇದ್ದಾರೆ ಇದಕ್ಕೆ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ. ನಮ್ಮ ಕ್ರಿಕೆಟರ್ಗಳು ಇರ್ಬೋದು, ನಮ್ಮದೇ ಆದ ಸ್ಯಾಂಡಲ್ವುಡ್ ಆರ್ಟಿಸ್ಟ್ ಇರ್ಬೋದು, ಇಡೀ ಭಾರತದಲ್ಲಿ ಅವರು ಪ್ರಖ್ಯಾತ ಅಂತ ಹೇಳ್ಬೋದು. ಹುಡುಗ ಎಂಥ ಬುದ್ಧಿವಂತ, ಏನೆಲ್ಲ ಯೋಚನೆ ಮಾಡ್ತಾವನೆ. ಸೊ ನಾನೇ ತಪ್ಪು ತಿಳ್ಕೊಂಬಿಟ್ಟೆ. ಸೊ ಅದಕ್ಕಾಗಿ ಈ ಸಂದರ್ಭದಲ್ಲಿ ಅವರು ಯಾಕೆ ಈ ತೀರ್ಮಾನಕ್ಕೆ ಬಂದಿದ್ದಾರೆ ಅಂತ ನಾವು ಪ್ರಶ್ನೆ ಮಾಡಿದ್ದೀವಿ ಅಷ್ಟೇ. ನೋಡಿ, ನಾನು ಯಾವುದೇ ಕಮರ್ಷಿಯಲ್ ಇಂಟ್ರೆಸ್ಟು ಅಥವಾ ಕಮರ್ಷಿಯಲ್ ದೃಷ್ಟಿಯಲ್ಲಿ ನಾವು ಕೆಲಸ ಮಾಡೋದಿಲ್ಲ. ಮುಂಚೆನೂ ಕೂಡ ಈ ಒಂದು ರಾಜಕೀಯ ವೃತ್ತ ಜೀವನ ಶುರು ಮಾಡೋಕ್ಕೆ ಮುಂಚೆನೂ ಕೂಡ ಸರ್ಕಾರದ ಕೆಲವು ಪ್ರವಾಸೋದ್ಯಮ ಇರ್ಬೋದು ಇತ್ಯಾದಿ ಎಲ್ಲನೂ ಕೂಡ ನಾವಾಗೆ ಅದಕ್ಕೆ ರಾಯಭಾರಿ ಅಂತಲ್ಲ, ಬಟ್ ಅದರ ಪ್ರೋತ್ಸಾಹ ದೃಷ್ಟಿಯಲ್ಲಿ ಕೆಲಸವನ್ನು ಮಾಡಿದ್ದೀವಿ. ಸೇವೆ ಮಾಡೋಕ್ಕೆ ನಾವು ಯಾವಾಗಲೂ ಸಿದ್ಧ. ಆದರೆ ಇಂಥ ಕಮರ್ಷಿಯಲ್ ಆಗಿ ಬ್ರ್ಯಾಂಡ್ ಅಂಬಾಸಿಡರ್ ಆಗೋದು ನಾವಂತೂ ಮಾಡಲ್ಲ. ಈ ಥರದ್ದು ಮಾಡಲು ಕರ್ನಾಟಕದಲ್ಲಿ ನೀವು ಒಬ್ಬರೇನೋ, ನಿಮ್ಮ ಜೊತೆಗಾರ ಯಾರು ಅವರಪ್ಪ? ಇದೊಂದೇ ಮಾಸ್ಟರ್ ಪೀಸು ಕೇಳಿದ್ದೆ, ನೋಡಿರ್ಲಿಲ್ಲ. ಈ MTV ಸಿಟಿ ಯುಗದಲ್ಲಿ ಖುಷಿಯಾಗಿರುತ್ತೆ.